ಇವತ್ತು ವಿಶೇಷವಾಗಿ ಬೆಂಬಲಿಗರು ಬಂದಿದ್ದ ನನಗೆ ಗೊತ್ತಿಲ್ಲ. ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಮಹಿಳೆಯರು ಪ್ರತಿಯೊಂದು ತಾಲೂಕಿಂದನೂ ಆಗಮಿಸಿದ್ದಾರೆ ಅಂತೇಳಿ ಇವತ್ತು ನಿಮ್ಮ ನ್ಯೂಸ್ ಚಾನೆಲ್ ಮಾಧ್ಯಮದ ಮೂಲಕ ನಾನು ನೋಡಿದಾಗ ನಾನು ಅವರನ್ನ ಮಾತಾಡಿಸೋದಕ್ಕೆ ಅಂತಾನೆ ಬಂದಿದ್ದೀನಿ. ಬೆಂಬಲಿಗರನ್ನ ಮಾತಾಡಿಸಿ ಅವರ ಏನು ಒಂದು ಅವ್ರಿಗೇನು ಮನವಿಯನ್ನ ಕೊಡೋದಕ್ಕೆ ಬಂದಿದ್ದಾರೆ, ಅವ್ರಿಗೇನು ಆಕ್ರೋಶ ಇದೆ ಅದನ್ನೆಲ್ಲ ಶಾಂತಿಗೊಳಿಸಿ ಇವತ್ತು ಅವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಮನವಿಯನ್ನ ಕೊಡಬೇಕು ಅಂತೇಳಿ ಬಂದಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಅಪಾರವಾದಂಥ ವಿಶ್ವಾಸ, ನಂಬಿಕೆ ನಮಗಿದೆ. ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರಕ್ಕೆ ಮತ್ತೊಮ್ಮೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನುವಂಥ ನಿರೀಕ್ಷೆ ನನಗಿರೋದ್ರಿಂದ ಇವತ್ತೇನು ಮಹಿಳೆಯರು ಬಂದಿದ್ದಾರೆ ಸಹಸ್ರಾರು ಸಂಖ್ಯೆಯಲ್ಲಿ ಅವರನ್ನು ಭೇಟಿಯಾಗುವಂಥ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ, ಇನ್ನ ಪಕ್ಷ ಯಾವುದನ್ನು ಕೂಡ ಅಂತಿಮಗೊಳಿಸಿಲ್ಲ. ಇನ್ನು 2 ದಿನದಲ್ಲೇ ಪ್ರಕಟವಾಗುತ್ತೆ. ಕಳೆದ ಬಾರಿ ನಾನು ಸೋತಾಗ ಕಡಿಮೆ ಅಂತರಗಳಿಂದ ನಾನು ಸೋತಿದ್ದೀನಿ. ಕರ್ನಾಟಕದಲ್ಲಿ ಏಕೈಕ ಮಹಿಳೆಗೆ ಅವಕಾಶವನ್ನ ಕಳೆದ ಬಾರಿ ಮಾಡಿಕೊಟ್ಟಿದ್ರು. ಬೇರೆ ಬೇರೆ ಒಂದು ಮಾನದಂಡಗಳು ತಮಗೆಲ್ಲ ಗೊತ್ತೇ ಇದೆ. ಇವತ್ತು ಕರ್ನಾಟಕದಲ್ಲಿ ಯಾವ ರೀತಿ ಇತ್ತು ಕಳೆದ ಬಾರಿ ಚುನಾವಣೆ ಅಂತೇಳಿ. ನಮ್ಮಲ್ಲಿ ಇಬ್ಬರು ಶಾಸಕರು ಇದ್ದಿದ್ದು. ಅಂತ ಸಂದರ್ಭದಲ್ಲಿ ಇವತ್ತು ಚುನಾವಣೆಗೆ ನಿಂತಂತವಳು, ಯಾರೂ ಕೂಡ ಬೇಡ ಅಂದಾಗ ನಾನು ಚುನಾವಣೆಗೆ ನಿಂತಂತವಳು. ಇವತ್ತು ನಮ್ಮಲ್ಲಿ 5 ಜನ ಶಾಸಕರಿದ್ದಾರೆ, ನಮ್ಮದೇ ಸರ್ಕಾರ ಇದೆ. ಮತ್ತೊಮ್ಮೆ ನನಗೆ ಅವಕಾಶವನ್ನು ಮಾಡಿಕೊಡಿ. ಜಿಲ್ಲೆಯಲ್ಲಿ 5 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ನಾನು ಅಸೆಂಬ್ಲಿಗಾಗಿರ್ಬೋದು, MLCಗಾಗಿರ್ಬೋದು, ನಿಗಮ ಮಂಡಳಿಗಾಗಿರ್ಬೋದು ಯಾವುದಕ್ಕೂ ಕೂಡ ನಾನು ಕೇಳಿಲ್ಲ ಅವಕಾಶಗಳನ್ನು. ಜಿಲ್ಲೆಯಲ್ಲಿ ಸೋತಾಗಿಂದನೂ ಕೂಡ ನಾನು ಜನರ ಆಸೆ ನನ್ನನ್ನು ಸಂಸದಳಾಗಿ ನೋಡಬೇಕು ಅನ್ನುವಂಥದ್ದು ಬಾಗಲಕೋಟೆ ಜನರ ಆಸೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅದೇ ಒಂದು ನಾನು ಗುರಿಯನ್ನು ಇಟ್ಕೊಂಡು ಸೋತಾಗಿಂದನೂ 5 ವರ್ಷ ನಾನು ಮನೇಲಿ ಕೂತಿಲ್ಲ. ಇವತ್ತು ಕೋವಿಡ್ ಅಂತ ಸಂದರ್ಭದಲ್ಲಿ, ಫ್ಲಡ್ ಅಂತ ಸಂದರ್ಭದಲ್ಲಿ ಆಗಿರ್ಬೋದು, ಇವತ್ತು ರೈತರ ಆತ್ಮಹತ್ಯೆ ಮಾಡಿಕೊಂಡಾಗ, ಏನೋ ಸಿಡ್ಲು ಬಡ್ದು ತೀರ್ಕೊಂಡಾಗ, ಇವತ್ತು ಕಬ್ಬಿನ ಬೆಂಬಲ ಬೆಲೆ ವಿಷಯವಾಗಿ, ಇವತ್ತು ರೈತರ ಸಮಸ್ಯೆಗಳಿಗೆ ನೇಕಾರರು ಇಲ್ಲಿ ಫ್ರೀಡಂ ಪಾರ್ಕಲ್ಲಿ ಸ್ಟ್ರೈಕನ್ನು ಮಾಡಿದ್ರು, ಅಂಗನವಾಡಿಯವರು ಸ್ಟ್ರೈಕನ್ನು ಮಾಡಿದ್ರು. ಇವೆಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಒಬ್ಬ ಪ್ರತಿನಿಧಿಯಾಗಿ ನಾನು ಅವರ ಜೊತೆಗೆ ಅವರ ಕಷ್ಟ ಸುಖದಲ್ಲಿ ಜಿಲ್ಲೆಯ ಮನೆಮಗಳಾಗಿ ನಾನು ಇವತ್ತು ಕೆಲಸ ಮಾಡಿರೋದ್ರಿಂದ ಸಂಪೂರ್ಣವಾಗಿ ಜಿಲ್ಲೆಯ ಜನರು ಇವತ್ತು ಮತ್ತೊಮ್ಮೆ ನಾನು ಚುನಾವಣೆಗೆ ನಿಂದಿರಬೇಕು ಅನ್ನುವಂಥದ್ದು ನನ್ನ ಜಿಲ್ಲೆಯ ಜನರ ಆಸೆ ಆಗಿರೋದ್ರಿಂದ ಮತ್ತೊಮ್ಮೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾನು ಸ್ಥಳೀಯ ಶಾಸಕರಲ್ಲಿ ಹಾಗೂ ನಮ್ಮ ರಾಜ್ಯದ ನಾಯಕರಲ್ಲಿ ಹಾಗೂ ಹೈಕಮಾಂಡ್ನಲ್ಲಿ ನಾನು ಮನವಿಯನ್ನು ಮಾಡಿಕೊಂಡಿದ್ದೀನಿ. ನೋಡಿ, ಇವತ್ತು ಯಾವ ಮಾನದಂಡದ ಮೇಲೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ನಮ್ಮ ಜಿಲ್ಲೆಯಲ್ಲೇ ನಾವು ಆಕಾಂಕ್ಷಿಗಳು ಇರುವಾಗ ಇವತ್ತು ಅದೇ ಒಂದು ಸಮುದಾಯದ ಹೆಣ್ಣುಮಗಳು, ನಾನು ಪಂಚಮಸಾಲಿ ಸಮುದಾಯದ ಹೆಣ್ಣುಮಗಳು, 2A ಹೋರಾಟದಲ್ಲೂ ಕೂಡ ಸಾಕಷ್ಟು ಮುಂಚೂಣಿಯನ್ನ ಇಟ್ಕೊಂಡಂಥವ್ರು, ಒಂದು ಸಮುದಾಯವನ್ನ ನಾವು ರೆಪ್ರೆಸೆಂಟ್ ಮಾಡಿದಂಥವ್ರು. ಇವತ್ತು ನಾನೇ ಇರಬೇಕಾದ್ರೆ ಇವತ್ತು ಅನ್ಯ ಜಿಲ್ಲೆಯವರು ಇಲ್ಲಿ ಯಾಕೆ ಅಪ್ಲಿಕೇಶನ್ ಹಾಕಿದಾರೆ ಗೊತ್ತಿಲ್ಲ ನನಗೆ. ಅದನ್ನ ನೀವು ಅವ್ರಿಗೇನೆ ಕೇಳಿ ತಿಳ್ಕೋಬೇಕು. ಜಿಲ್ಲೆಯಲ್ಲಿ ಅದೇ ಸಮುದಾಯದ ಒಬ್ಬ ಹೆಣ್ಮಗಳಿದ್ದಾಗ ಯಾಕೆ ಹಾಕಿದ್ದಾರೆ ಅಂತೇಳಿ. ಇವತ್ತು ಆದ್ರೆ ನನಗೆ ಸಂಪೂರ್ಣವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಹಾಗೂ ಉಪಮುಖ್ಯಮಂತ್ರಿಗಳ ಮೇಲೆ ಹಾಗೂ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ. ನನಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡ್ತಾರೆ ಅನ್ನುವಂಥದ್ದಲ್ಲಿ ಇವತ್ತು ವಿಶೇಷವಾಗಿ ನಾನು ಇಲ್ಲಿ ಬಂದಿರೋಂಥದ್ದು ನಮ್ಮ ಬೆಂಬಲಿಗರನ್ನ, ಅವರೇನು ಆಕ್ರೋಶಗೊಳಗಾಗಿ ಇಲ್ಲಿ ಬಂದಿದ್ದಾರೋ ಅವರನ್ನ ಶಾಂತಿಗೊಳಿಸಿ ಊರುಗಳಿಗೆ ಮರಳಿ ಅಂತೇಳಿ ಮನವಿಗೆ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನಾನು ಅವರನ್ನ ಭೇಟಿ ಆಗಬೇಕು ಆ ಒಂದು ನಿಟ್ಟಿನಲ್ಲಿ ಬಂದಿದ್ದೀನಿ. ಧನ್ಯವಾದಗಳು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.